ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂತಕ್ಕಂಥ ಯುದ್ಧದಲ್ಲಿ 500 ಮಹಾರ್ ಸೈನಿಕರು ಹೋರಾಟ ಮಾಡ್ತಾರೆ. 28,000 ಪೇಶ್ವೆಯರ ವಿರುದ್ಧವಾಗಿ ಗೆದ್ದು ನಿಂತಾರೆ. 22 ಜನ 23 ಜನ ಮಾತ್ರ ನಮ್ಮವ್ರ ಸೈನಿಕರು ಸಾಯ್ತಾರೆ. ಇಂಥ ಯುದ್ಧಗಳು ಬೇಕಾಗಿರೋಷ್ಟು ಈ ದೇಶದಲ್ಲಿ ಆಗ್ತಾನೆ ಬಂದಿದೆ. ಆದರೆ ಇವತ್ತು ಈ ದೇಶದಲ್ಲಿ 2,000, 4,000, 5,000 ವರ್ಷಗಳಿಂದ ದೇವತೆಗಳು ಹುಟ್ಟತಾನೇ ಇದ್ದಾರೆ. ನಮ್ಮನ್ನು ನಮ್ಮ ಕೈಗೆ ಪೆನ್ನನ್ನು ಕೊಟ್ಟು ಶಾಲೆಗೆ ಕಳಿಸೋದಕ್ಕೆ ಮಾತ್ರ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಹುಟ್ಟಬೇಕಾಗಿತ್ತು. ಯಾವ ದೇವರನ್ನು ಕಳಿಸಿಲ್ಲ ಶಾಲೆಗೆ, ದೇವಸ್ಥಾನಗಳು ಕಟ್ತಾನೇ ಇದ್ದಾರೆ. ಶಾಲೆಗೆ ಕಳಿಸೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಬದುಕುವಂತ ಹಕ್ಕು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ. ಆರ್ಟಿಕಲ್ 21A, ಆರ್ಟಿಕಲ್ 21 ಇವೆರಡೂ ಇಲ್ಲ ಅಂತಂದರೆ ಬದುಕೋ ಹಕ್ಕು ಇಲ್ಲ, ಓದೋ ಹಕ್ಕು ಇಲ್ಲ. ಇಂಥ ಹಕ್ಕನ್ನು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದೆಲ್ಲ ದುಡಿತಾ ಬಾಬಾ ಸಾಹೇಬ್ ಅಂಬೇಡ್ಕರ್ 40 ವರ್ಷದ ಹೋರಾಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತೇಳಿ ಅವ್ರು ಯಾವ ಆಸ್ತಿ ಪಾಸ್ತಿಗಳು ಕೂಡ ಮಾಡಿಲ್ಲ. ಜನಕ್ಕಾಗಿ, ದೇಶಕ್ಕಾಗಿ ದುಡಿದಂಥದ್ದು, ಈ ದೇಶಕ್ಕಾಗಿ ಅವರ ಜೀವನವೇ ಅರ್ಪಿಸ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಓದಿಬಿಟ್ಟು ಹೊರದೇಶಕ್ಕೆ ಹೋಗಿ ದುಡಿಬೇಕು, ಓದ್ಬಿಟ್ಟು ಹೊರದೇಶಕ್ಕೆ ಹೋಗಿ ದುಡಿಬೇಕು. ಯಾಕೆ ಅಂತಂದರೆ ಈ ದೇಶದಲ್ಲಿ 100 ರೂಪಾಯಿ ದುಡಿದ್ರೆ ಏನಕ್ಕೂ ಸಾಲಲ್ಲ. ಆ ದೇಶದಲ್ಲಿ 100 ರೂಪಾಯಿ ದುಡಿದ್ರೆ ಈ ದೇಶದಲ್ಲಿ 600-700 ರೂಪಾಯಿ ಆಗುತ್ತೆ. ಆ ಕಾರಣಕ್ಕಾಗಿ ಆ ದೇಶದಲ್ಲಿ ದುಡಿಯೋಣ. ಸೊ ಇದು ನಿಯತ್ತಲ್ಲ, ಕೃತಜ್ಞತೆ ಅಲ್ಲ, ಒಳ್ಳೆ ಮನಸ್ಸಲ್ಲ.